ನಮ್ಮ ಆಫೀಸಲ್ಲಿ ರೀಸೆಂಟ್ಲಿ ಒಬ್ಬ ಎಂಪ್ಲಾಯ್ ಹತ್ರ ಮಾತಾಡ್ತಾ ಇದ್ದೆ. ಅವ್ನು ಯಾವಾಗ್ಲೂ ಆಫೀಸಿಗೆ ಲೇಟಾಗಿ ಬರ್ತಾ ಇದ್ದ. ಪದೇ ಪದೇ ಎಕ್ಸ್ಕ್ಯೂಸ್ ಕೊಟ್ಟು ಇದು ಪೀಕ್ ಆಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಕೊಂಡಿಸ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೆ. ಅವಾಗ ಅವನೊಂದು ವಿಷಯ ಹೇಳ್ದ, ಅದು ನನಗೆ ಶಾಕಿಂಗ್ ಅನಿಸ್ಬಿಡ್ತು. ಏನಂದ್ರೆ ಅವನಿಗೆ ಬರೋ ಸಂಬಳದಲ್ಲಿ ಅವನು ಎಲ್ಲ ಕೂಡ ಸೇವಿಂಗ್ಸ್ ಮಾಡ್ತಾನೆ. ಒಂದು 10-15% ದುಡ್ಡನ್ನ ಮಾತ್ರ ಅವನು ಸ್ಪೆಂಡ್ ಮಾಡ್ತಾನೆ. ಅಂದ್ರೆ ಅವ್ನಿಗೇನಾದ್ರು 50,000 ಸಂಬಳ ಬಂದ್ರೆ ಒಂದು 6,000-7,000 ರೂಪಾಯಿ ಮಾತ್ರ ಅವನು ಖರ್ಚು ಮಾಡ್ತಾನೆ ತಿಂಗಳ. ಅದು ಕೂಡ ಎಲ್ಲಿ ಅಂದ್ರೆ ಊಟ ತಿಂಡಿಗೆ ಮತ್ತೆ ಓಡಾಡಕ್ಕೆ. ಅವ್ರ ಮನೇಲಿ ಅವನು ಓಡಾಡಕ್ಕೆ ಗಾಡಿ ಇದೆ, ಆದ್ರೂ ಕೂಡ ಅವನು ಡೈಲಿ ಬಸ್ಸಲ್ಲಿ ಬರ್ತಾನೆ. ಯಾಕೆ ಬಸ್ಸಲ್ಲಿ ಬರ್ತೀಯ, ಡೈಲಿ ಗಾಡಿ ಇದ್ರು ಅಂತ ಕೇಳಿದ್ಕೆ, ಇಲ್ಲ ನಾನು ಡೈಲಿ ಗಾಡಿನಲ್ಲಿ ಬಂದರೆ ಜಾಸ್ತಿ ಖರ್ಚಾಗುತ್ತೆ, ನಾನು ಬಸ್ಸಲ್ಲಿ ಬಂದರೆ ಕಮ್ಮಿ ಖರ್ಚಾಗುತ್ತೆ, ಇದರಿಂದ ನಾನು ಜಾಸ್ತಿ ಸೇವ್ ಮಾಡ್ಬೋದು. ಈ ಸೇವ್ ಮಾಡಿರೋ ದುಡ್ಡನ್ನ ನಾನು ಇನ್ವೆಸ್ಟ್ ಮಾಡಿ 45 ವರ್ಷಕ್ಕೆ ನನಗೆ ವರ್ಲ್ಡ್ ಟೂರ್ ಮಾಡೋ ಇಷ್ಟ ಇದೆ ಅಂತ ಹೇಳ್ದೆ. ನನಗದು ಕೇಳ್ಬಿಟ್ಟು ಶಾಕ್ ಆಗಿಬಿಡ್ತು. ಯಾಕಂದರೆ ನಾವೇ ಇನ್ವೆಸ್ಟ್ಮೆಂಟು ಸೇವಿಂಗ್ಸ್ ಅಂತ ಮಾತಾಡ್ತಾ ಇರ್ತೀವಿ, ಇವರೇ ರಿಯಲ್ ಆಗಿ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ರ ಅಂತ. ಯಾಕಂದರೆ ಜೀವನದಲ್ಲಿ ಕೆಲವು ವಾಂಟ್ಸು ಮತ್ತು ನೀಡ್ಸ್ ಅಂತ ಇರ್ತವೆ. ಈ ವಾಂಟ್ಸು ಮತ್ತು ನೀಡ್ಸ್ನ ನಾವು ಅರ್ಥ ಮಾಡ್ಕೊಂಡಿಲ್ಲದ್ರೆ ನಮಗೆ ಯಾವ್ದು ವಾಂಟ್ಸೋ ಯಾವ್ದು ನೀಡ್ಸೋ ಗೊತ್ತೇ ಆಗಲ್ಲ. ಇದು ನಮ್ಮ ಲೈಫ್ನ ಟ್ರ್ಯಾಪಲ್ಲಿ ಸಿಗಾಕ್ಸ್ಬಿಡುತ್ತೆ. ನಾಳೆ ಒಂದು ದಿವಸ ಇದೇ ರೀತಿ ಸೇವ್ ಮಾಡಿ ಎಷ್ಟು ಕೋಟಿ ಮಾಡಿದ್ರು ಕೂಡ ಆ ದುಡ್ಡನ್ನ ಎಂಜಾಯ್ ಮಾಡೋಕ್ಕೆ ನಿಮ್ಮ ಕೈಲಾಗಲ್ಲ. ಇದೇ ರೀತಿ ಕ್ವಶನ್ನ ನನಗೊಬ್ರು Q&Aನಲ್ಲಿ ಕ್ವಶನ್ ಕೇಳಿದರು. ಆ ಹುಡುಗ ಕಾಲೇಜ್ಗೆ ಹೋಗ್ಕೊಂಡು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಿದ್ದಾನೆ, ಅದರಲ್ಲಿ 2,000 SIP ಮಾಡ್ತಿದ್ದಾನೆ, ಮತ್ತೆ ಇನ್ನು 2,000 SIP ಎಲ್ಲಿ ಮಾಡೋಣ ಅಂತ Q&Aನಲ್ಲಿ ಕ್ವಶನ್ ಕೇಳಿದ್ದೆ. ಆ್ಯಕ್ಚುಲಿ ನನಗೆ ಅವಾಗ ಅನಿಸಿದ್ದು, ಇಲ್ಲ ನಾನು ಇದ್ರ ಬಗ್ಗೆ ಮಾತಾಡಬೇಕಂತ. ಏನಂದರೆ ನೀಡು ಮತ್ತು ವಾಂಟ್ಸ್ ಬಗ್ಗೆ. ಏನಿದು ನೀಡು ಮತ್ತು ವಾಂಟ್ಸು, ಯಾಕಿದು ಅಷ್ಟೊಂದು ಮುಖ್ಯ, ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಈ ಭೂಮಿ ಮೇಲೆ 2 ಥರ ಮನುಷ್ಯರು ಇರ್ತಾರೆ. ನಮ್ಮ ಜನಗಳು ನಾರ್ಮಲಿ ಎಲ್ಲಾನು ಎಕ್ಸ್ಟ್ರೀಮ್ ಮಾಡ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ, ಬರೋ ದುಡ್ಡೆಲ್ಲನೂ ಖರ್ಚು ಮಾಡಿ ಲೈಫ್ನ ಎಂಜಾಯ್ ಮಾಡ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ, ಬರೋ ದುಡ್ಡೆಲ್ಲನೂ ಸೇವ್ ಮಾಡಿ ಲೈಫ್ನ ಬೋರಿಂಗ್ ಮಾಡ್ಕೊತಾರೆ. ಇಬ್ರು ಕೂಡ ಎಕ್ಸ್ಟ್ರೀಮೇ. ಒಬ್ಬ ನಾಳೆ ಬಗ್ಗೆ ಚಿಂತೆ ಮಾಡ್ದಲೆ ಇರೋದನ್ನೆಲ್ಲ ಉಡಾಯಿಸಿ ಇವತ್ತು ಎಂಜಾಯ್ ಮಾಡ್ತಾನೆ. ಇನ್ನೊಬ್ಬ ಇವತ್ತಿನ ದಿನ ಎಂಜಾಯ್ ಮಾಡ್ದಲೆ ಎಲ್ಲಾನು ನಾಳೆಗೆ ಸೇವ್ ಮಾಡಿ ಅವತ್ತಿನ ದಿನನೂ ಎಂಜಾಯ್ ಮಾಡೋಕ್ಕಾಗ್ದಲೆ ಹಂಗೆ ಸತ್ತೋಗ್ತಾನೆ. ಆಕ್ಚುಲಿ ಎರಡೂ ಕೂಡ ಒಳ್ಳೇದಲ್ಲ. ನಾವ್ ಯಾವಾಗ್ಲೂ ಮಿಡಲ್ ಅಲ್ಲಿ ಥಿಂಕ್ ಮಾಡಬೇಕು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ. ನೀವು ತುಂಬಾ ಜನ ಇನ್ಫ್ಲುಯೆನ್ಸರ್ ಹೇಳೋದು ನೋಡಿರ್ಬೋದು, ಸೇವ್ ಮೋರ್ ಅಂತ. ಹೌದು ನಿಜ. ಆದ್ರೆ ನಿಮಗೆ ಜಾಸ್ತಿ ಎಲ್ಲಿ ರಿಟರ್ನ್ ಕೊಡುತ್ತೆ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕು ನೀವು. ಸ್ಟಾಕ್ ಮಾರ್ಕೆಟ್ ಒಂದೇ ಅಲ್ಲ. ಅದಕ್ಕೆ ನೀವು ಈ ವಾಂಟ್ಸ್ ಮತ್ತೆ ನೀಡ್ಸ್ ಮಧ್ಯೆ ಇರೋ ಗ್ಯಾಪ್ ನ ತಿಳ್ಕೊಬೇಕು. ಹಾಗಿದ್ರೆ ಈ ವಾಂಟ್ಸ್ ಮತ್ತೆ ನೀಡ್ಸ್ ಅಂದ್ರೆ ಏನು? ನೀಡ್ಸ್ ಅಂದ್ರೆ ನಮ್ಮ ಜೀವನಕ್ಕೆ ಬೇಕಾಗಿರೋ ಅಂಶಗಳು. ಏನೇನು ಹೇಳಿ? ಮನೆ ನಮಗೆ ಕಂಪಲ್ಸರಿ ಬೇಕಾ? ಮನೆ ಇಲ್ದಾಗಲೇ ರೋಡಲ್ಲಿ ಮಲ್ಕೊಳಕ್ಕಾಗಲ್ವಾ? ಅದು ನೀಡ್. ಅದು ಕಂಫರ್ಟ್ ಕೊಡುತ್ತೆ, ನನಗೆ ಲಿಟಲ್ ಬಿಟ್ ಆಫ್ ಕಂಫರ್ಟ್ ಕೊಡುತ್ತೆ. ಅದು ಬಿಟ್ರೆ ಊಟ, 3 ಹೊತ್ತು ಊಟ ಮಾಡ್ಬೇಕಲ್ಲ, ಅದು ನೀಡಲ್ಲ. ಇಲ್ಲಾಂದ್ರೆ ನೀವು ಹೆಂಗೆ ಬದುಕಕ್ಕಾಗುತ್ತೆ? ಎನರ್ಜಿ ಬೇಕಂದ್ರೆ ಊಟ ಮಾಡಬೇಕು. ಅಂಗಡಿನಲ್ಲಿ ಹೋಗಿ ರೇಷನ್ ತರ್ತೀರಾ, ಅದು ಕೂಡ ನೀಡೆ. ಮತ್ತೆ ನಿಮ್ಮ ಪರ್ಸನಲ್ ಕೇರಿಗೆ ನಮ್ಮ ಮಾನ ಮುಚ್ಕೊಳಕ್ ಬಟ್ಟೆ ಬೇಕು, ಸ್ವಲ್ಪ ಚೆನ್ನಾಗಿ ಕಾಣಕ್ ಒಂದು ಒಳ್ಳೆ ಬಟ್ಟೆ ಬೇಕು, ಆಫೀಸ್ಗೆ ಹೋಗ್ತಿದ್ರೆ ಶೂ ಬೇಕು, ಇದೆಲ್ಲ ನೀಡ್. ಮತ್ತೆ ನೀವು ಟ್ರಾವೆಲ್ ಮಾಡ್ಬೇಕಂದ್ರೆ ಒಂದು ಬಸ್ಸಲ್ಲಿ ಓಡಾಡಬೇಕು, ಇಲ್ಲ ಟ್ರೈನಲ್ಲಿ ಓಡಾಡಬೇಕು, ಇಲ್ಲ ಕಾರಲ್ಲಿ ಓಡಾಡಬೇಕು, ಇಲ್ಲ ಬೈಕಲ್ಲಿ ಓಡಾಡಬೇಕು, ಇದು ಕೂಡ ನೀಡೆ. ಈಗ ವಾಂಟ್ ಅಂತ ಬಂದ್ರೆ ಒಂದೊಂದ್ಸಲ ನಮ್ಮ ಹತ್ರ ಬೈಕ್ ಇರುತ್ತೆ, ಬೈಕಲ್ಲಿ ಆಲ್ರೆಡಿ ನಾವು ಟ್ರಾವೆಲ್ ಮಾಡ್ತಿದ್ದೀವಿ. ಈಗ ನಮಗೆ ಎಕ್ಸ್ಟ್ರಾ ಕಂಫರ್ಟ್ ಬೇಕು. ಏನಂದರೆ ಮಳೆನಲ್ಲಿ ನೆನಿಬಾರ್ದು, ಇದ್ದಕ್ಕಿದ್ದಂಗೆ ರಾತ್ರಿ ನಮ್ಮ ಮನೆಗಾರನು ಹುಷಾರಿಲ್ಲ ಹಂಗಾದ್ರೆ ಅರ್ಜೆಂಟ್ಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಒಂದು ಕಾರ್ ಬೇಕು. ಚಳಿ ಗಾಳಿ ಮಳೆನಲ್ಲೆಲ್ಲ ನನಗೆ ಸೆಕ್ಯೂರಿಟಿ ಬೇಕು. ಅದಕ್ಕೋಸ್ಕರ ನನಗೊಂದು ವಾಂಟ್ ಇದೆ, ನನಗೊಂದು ಬಯಕೆ ಇದೆ. ಆ ಬಯಕೆನೇ ವಾಂಟ್ ಅಂತ. ಕಾರ್ ಅನ್ನೋದು ಒಂದು ಬಯಕೆ. ನಿಮ್ಮ ಹತ್ರ ಒಂದು ಸ್ಕೂಟಿ ಇದೆ, ಆ ಸ್ಕೂಟಿನೂ ಅದೇ ಕೆಲಸ ಮಾಡುತ್ತೆ, ರಾಯಲ್ ಎನ್ಫೀಲ್ಡ್ ಬೈಕ್ ಕೂಡ ಅದೇ ಕೆಲಸ ಮಾಡುತ್ತೆ. ಬಟ್ ನಿಮಗೆ ಆ ಸ್ಕೂಟಿ ಬಿಟ್ಬಿಟ್ಟು ರಾಯಲ್ ಎನ್ಫೀಲ್ಡ್ ತಗೊಳಕ್ಕೆ ಆಸೆ ಇದೆ, ಅದು ಕೂಡ ವಾಂಟ್. ನಿಮ್ಮ ಹತ್ರ ಇವಾಗ ಒಂದು ಮೊಬೈಲ್ ಇದೆ, ಆ ಮೊಬೈಲ್ ನಿಮ್ಮ ಎಲ್ಲ ಕೆಲಸ ಮಾಡ್ತಾ ಇದೆ, ಬಟ್ ನಿಮಗೆ ಇದಕ್ಕಿಂತ ಎಕ್ಸ್ಟ್ರಾಡಿನರಿ ಮೊಬೈಲ್ ಬೇಕು ಅನ್ನಿಸ್ತಾ ಇದೆ. ಅದೇನು ಹೇಳಿ? ನಿಮ್ಮ ಬಯಕೆ, ಅದು ವಾಂಟ್. ಒಟ್ಟಿನಲ್ಲಿ ನಿಮ್ಮ ಬಯಕೆ ಏನಿರುತ್ತೆ ಎಲ್ಲಾನು ವಾಂಟು. ನಿಮಗೆ ಬದುಕಕ್ಕೆ ಏನೇನು ಬೇಕಾಗಿದೆ ಎಲ್ಲಾನು ನೀಡು. ಕಂಪಲ್ಸರಿ ಬೇಕೇ ಬೇಕಲ್ವಾ, ಅದು ನೀಡು. ಅದಿಲ್ದಲೇ ನೀವು ಇರೋಕ್ಕೆ ಆಗಲ್ಲ. ಅದು ಬಿಟ್ಟು ಏನು ಎಕ್ಸ್ಟ್ರಾ ಖರ್ಚು ಮಾಡ್ತೀರಾ ಅದನ್ನ ವಾಂಟ್ ಅಂತ ಕರಿತೀವಿ, ಅದನ್ನ ಡಿಸ್ಕ್ರಿಷನರಿ ಅಂತಾನು ಕೂಡ ಕರಿತೀವಿ. ಎಕ್ಸಾಂಪಲ್ಲು ಕೊರೋನಾ ಅಂತ ಸಿಚುವೇಶನ್ ಬಂತು. ಕೊರೋನಾ ಅಂತ ಸಿಚುವೇಶನ್ ಅಲ್ಲಿ ನೀವು ಎಲ್ಲಿ ಜಾಸ್ತಿ ದುಡ್ಡನ್ನ ಖರ್ಚು ಮಾಡಿದ್ರಿ? ನೀವು ಬದುಕಕ್ಕೋಸ್ಕರನ ಮನೆ, ರೇಷನ್ನು, ಬಟ್ಟೆ, ಬರೀ ಇದರಲ್ಲೇ ದುಡ್ಡು ಖರ್ಚು ಮಾಡಿದ್ರ? ಇದು ನೀಡು. ಈಗ ನಿಮಗೆ ಕಾರ್ ಬೇಕು ಅನ್ಸುತ್ತೆ, ನಾನು ಫಾರಿನ್ ಟ್ರಿಪ್ ಮಾಡ್ಬೇಕು ಅನ್ಸುತ್ತೆ, ಇದೆಲ್ಲಾನು ವಾಂಟ್. ನಿಮ್ಮ ಬಯಕೆಗಳನ್ನ ವಾಂಟ್ ಅಂತ ಕರಿಬೋದು, ನಮಗೆ ಬೇಕಾಗಿರೋದನ್ನ ನೀಡ್ ಅಂತ ಕರಿಬೋದು. ಆಕ್ಚುಲಿ ಎಷ್ಟೋ ಜನ ಏನು ಮಾಡ್ತಾರೆ, ಈ ವಾಂಟ್ನ ಅವರ ನೀಡ್ ಕ್ಯಾಟಗರಿಗೆ ಹಾಕೊಂತಾರೆ. ಅಂದರೆ ಈಗ ನಾನು ಆಲ್ರೆಡಿ ಬೈಕಲ್ಲಿ ಆಫೀಸಿಗೆ ಬರ್ತಾ ಇದ್ದೀನಿ, ಬಟ್ ನನಗೆ ಈ ಬೈಕಿಂದ ಕಂಫರ್ಟ್ ಸಿಗ್ತಾ ಇಲ್ಲ. ಯಾಕಂದರೆ ಮಳೆ ಬಂದಾಗ ಅಲ್ಲಿ ಇಲ್ಲಿ ನಿಂತ್ಕೊಬೇಕು, ಬ್ರಿಡ್ಜ್ ಕೆಳಗೆ ನಿಂತ್ಕೊಬೇಕು, ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಬೇಕು. ಅದಕ್ಕೆ ನಾನು ಏನು ಅನ್ಕೊಂಡೆ, ಕಾರ್ ಬೇಕು. ಕಾರು ನನಗೆ ವಾಂಟ್ ಅಲ್ಲ, ನೀಡು. ಎವ್ರಿ ಡೇ ಆಫೀಸ್ ಬರೋಕ್ಕೆ ನನಗೆ ನೀಡ್ ಅದು ಕಾರು. ಅದಕ್ಕೋಸ್ಕರ ನಾನು ಕಾರ್ ತಗೊಳ್ತಾ ಇದ್ದೀನಿ. ನಾವೇನು ಮಾಡ್ತೀವಿ, ಒಂದೊಂದ್ಸಲ ಈ ವಾಂಟ್ನ ನಮ್ಮ ಬಯಕೆಗಳನ್ನ ಈಡೇರಿಸ್ಕೊಳಕ್ಕೆ ನಾವು ಅದಕ್ಕೆ ಸಮಾಧಾನಕರವಾಗಿ ಡಿಶ್ ಅಂತ ಅಂತೀವಿ. ಏನಂದರೆ ನನಗೆ
ಇವಾಗ ಕಾರ್ ಬೇಕಾಗಿದೆ, ಇಲ್ಲಾಂದರೆ ನಾನು ಆಫೀಸ್ಗೆ ಬರೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡ್ತೀವಿ. ಬರೋಕ್ಕಾಗಲ್ವಾ? ನೀವು ಲಾಜಿಕಲಿ ಥಿಂಕ್ ಮಾಡಿದ್ರೆ ನೋಡಿ, ಬರೋಕ್ಕಾಗಲ್ವಾ? ಆಗುತ್ತೆ. ನನಗೊಂದು ಸಿಂಪಲ್ ಆಗಿರೋ ಮನೆ ಬೇಕು, 1 BHK ಇದ್ರೂ ನಾನು ಮಲ್ಕೊತೀನಿ, 1 BHK ಇದ್ರೂ ಇರ್ಬೋದು. ಬಟ್ ನೀವು ಸ್ವಲ್ಪ ಕೈಯಲ್ಲಿ ದುಡ್ಡು ಬರ್ತಾ ನೀವೇನು ಡಿಸೈಡ್ ಮಾಡ್ತೀರಾ? ನಿಮ್ಮ ಮನಸ್ಸಿಗೆ ಏನು ಹೇಳ್ತೀರಾ? ಇದ್ರ ಮನೆಗೆ ಬರೋಕ್ಕಾಗಲ್ಲ, ಯಾರನ್ನ ಗೆಸ್ಟ್ ಬಂದರೆ ಅವ್ರ ಪಾಪ ಇಲ್ಲಿ ಮಲ್ಕೊಳಕ್ಕಾಗಲ್ಲ, ಅವ್ರಿಗೆ ಸಪ್ರೇಟಾಗಿ ಒಂದು ಇದು ಬೇಕು, ಅದಕ್ಕೆ ನಾವೇನು ಮಾಡ್ತೀವಿ, ದೊಡ್ಡ ಮನೆ ತಗೊಳ್ತೀವಿ. ದೊಡ್ಡ ಮನೆ ವಾಂಟ್ ತಾನೆ, ನೀಡಲ್ಲ ತಾನೆ. ಮನೆ ಮುಂಚೆ ನೀಡಾಗಿತ್ತು, ಈಗ ದೊಡ್ಡ ಮನೆ ವಾಂಟ್ ಆಯಿತು. ಅದೇ ರೀತಿ ನಮ್ಮ ಹತ್ರ ಆಲ್ರೆಡಿ ಒಂದು ಕಾರ್ ಇರುತ್ತೆ, ಸಿಂಪಲ್ ಆಗಿ ಸಣ್ಣದೊಂದು ಕಾರ್ ಇರುತ್ತೆ. ಈಗ ನಾವೇನು ಮಾಡ್ತೀವಿ, ಈ ಕಾರಲ್ಲಿ ಓಡಾಡೋಕ್ಕಾಗ್ದಲೇ ನಮಗೆ ನಾವೇ ಏನಾದರೂ ಕಾರಣ ಹೇಳ್ಕೊಂತೀವಿ. ಈ ಕಾರ್ ಸ್ಪೀಡ್ ಹೋಗಲ್ಲ, ಮೈಲೇಜ್ ಕೊಡಲ್ಲ, ಅಥವಾ ಈ ಕಾರು ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿಲ್ಲ, ಅದಕ್ಕೆ ನಾನು ಈ ಕಾರ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಏನು ಮಾಡ್ತೀವಿ, ನಾವು ಅಪ್ಗ್ರೇಡೇಷನ್ನ ನೀಡ್ ಅನ್ಕೊಂತೀವಿ. ನೀಡಾಗಿ ನಾವು ಸಮಾಧಾನ, ಯಾಕಂದರೆ ನೀವು ಯಾವಾಗ ಅದನ್ನು ನೀಡ್ ಅನ್ಕೊಂತೀರ ಅವಾಗ ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ. ನಿಮಗೆ ನೀಡ್ ಅನ್ನೋ ಥರನೇ ಆ ಮನಸ್ಸು ನಿಮಗೆ ಆನ್ಸರ್ಗಳನ್ನ ಕೊಡ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಇದು ಟ್ರ್ಯಾಪ್ ಆಗುತ್ತೆ. ಎಲ್ಲಿ ನಮ್ಮ ಜನ ಮಿಸ್ಲೀಡ್ ಆಗ್ತಾರೆ ಅಂದರೆ ಈ ವಾಂಟ್ಸು ಮತ್ತು ನೀಡ್ಸ್ನ ಅರ್ಥ ಮಾಡ್ಕೊಂಡಲ್ಲೇನೆ. ಅವ್ರು ಯಾವಾಗ ಈ ವಾಂಟ್ನ ಮತ್ತು ನೀಡ್ನ ಅರ್ಥ ಮಾಡ್ಕೊತಾರೆ, ಅವ್ರ ಲೈಫು ಸೂಪರ್ ಆಗಿರುತ್ತೆ. ಯಾಕಂದರೆ ನಮ್ಮ ಲೈಫಲ್ಲಿ ಏನು ಬೇಕು ಏನು ಬೇಡ ಅಂತ ನಾವು ಡಿಸೈಡ್ ಮಾಡಿದ್ರೆ ನಮ್ಮ ಲೈಫ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾವೇನು ಮಾಡ್ತೀವಿ, ಎಕ್ಸ್ಟ್ರನಲ್ಲಿ ಅದನ್ನು ಡಿಸಿಷನ್ ತಗೊಳಕ್ ಬಿಡ್ತೀವಿ. ಅಂದರೆ ಯಾರನ್ನ ನಿಮ್ಮ ಸಂಬಂಧಿಕರು ದೊಡ್ಡ ಮನೆ ಕಟ್ಟಿದ್ದಾರೆ ಅಂದರೆ ನಿಮಗದು ನೀಡಲ್ಲ, ಅದು ವಾಂಟ್. ಅದು ನೋಡಿದ್ರೆ ಬಯಕೆ ಆಗ್ತಾ ಇದೆ. ಬಟ್ ನೀವು ಅದನ್ನು ಹೆಂಗೆ ಪ್ರೂವ್ ಮಾಡ್ಕೊತೀರಾ? ನನಗೆ ಆ ಮನೆ ಬೇಕೇ ಬೇಕು, ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಮನೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಅದನ್ನು ನೀವು ಬಯಕೆ ಅಂತ ಹೇಳ್ಕೊಳಲ್ಲ. ನೀವೇನು ಹೇಳ್ತೀರಾ, ಅದಕ್ಕೆ ರೀಸನ್ ಹುಡುಕ್ತಾ ಹೋಗ್ತೀರಾ, ಯಾಕೆ ಇದು ಪರ್ಫೆಕ್ಟ್ ಅಂತ. ಅದೇ ರೀತಿ ಕೆಲವೊಂದು ನೀಡ್ನ ನಾವು ವಾಂಟ್ಸ್ ಅಂತ ಬಿಡ್ತಾ ಹೋಗ್ಬಿಡ್ತೀವಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಅದರಲ್ಲಿ ಮೊದಲನೇದು ಹೆಲ್ತ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ ನೀಡ್ ಇದು. ಯಾಕಂದರೆ ಈಗ ನೀವೇ ಕಷ್ಟಪಟ್ಟು ಸೇವ್ ಮಾಡಿರ್ತೀರ, ಏನೋ ದುಡ್ಡನ್ನ ಎತ್ತಿಟ್ಕೊಂಡಿರ್ತೀರ, ಸಡನ್ಲಿ ಏನಾದರೂ ಆಯಿತು ಅಂದರೆ, ಈಗ ನಿಮ್ಮ ಮನೆಗೆ ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಆಯಿತು ಅಂದರೆ ಏನಾಗುತ್ತೆ, ಸಡನ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೇ ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಬೇಕು. ಹೆಲ್ತ್ ಇನ್ಶೂರೆನ್ಸು ತಿಂಗಳ ಪ್ರೀಮಿಯಂ ಪೇ ಮಾಡಬೇಕು, ವರ್ಷ ಪ್ರೀಮಿಯಂ ಪೇ ಮಾಡಬೇಕಲ್ಲ. ಅದಕ್ಕೆ ನೀವು ಅದನ್ನು ವಾಂಟ್ಸ್ ಅನ್ಕೊಂಡ್ಬಿಡ್ತೀರಾ, ಈಗ ಬೇಡ ಆಮೇಲೆ ನೋಡೋಣ ಅಂತ ಅದನ್ನು ಮುಂದೆ ಹಾಕ್ತೀರಾ. ನಿಮಗೆ ಗೊತ್ತಿಲ್ಲ ಅದು ನೀಡ್ ಅಂತ. ಅದೇ ರೀತಿ ಟರ್ಮ್ ಇನ್ಶೂರೆನ್ಸ್ ಕೂಡ ನೀಡೇನೆ. ಯಾವ ರೀತಿ ನಿಮ್ಮ ಮನೆ ಬಾಡಿಗೆ ಕಟ್ಟಕ್ಕೆ ಅದು ಇಂಪಾರ್ಟೆಂಟು, ಯಾವ ರೀತಿ ನಿಮ್ಮ ರೇಷನ್ ತರಕ್ಕೆ ಅದು ಇಂಪಾರ್ಟೆಂಟು, ಟರ್ಮ್ ಇನ್ಶೂರೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಇದು ನೀವಿಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿನ ಕಾಪಾಡುತ್ತೆ. ಎಕ್ಸಾಂಪಲ್, ನಾನೇನಾದ್ರು ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ರೆ ನಾಳೆ ನನ್ಗೇನಾದ್ರು ಆದ್ರೆ ಈ ಟರ್ಮ್ ಇನ್ಶೂರೆನ್ಸ್ ನಮ್ಮ ಎಂಟೈರ್ ಫ್ಯಾಮಿಲಿನೇ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಈ ಟರ್ಮ್ ಇನ್ಶೂರೆನ್ಸ್ ಒನ್ ಆಫ್ ದ ಚೀಪೆಸ್ಟ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಅಂತ ಬಂದ್ರೆ ನಾನು ಪರ್ಸನಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ನ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ಡಬಲ್ ಭರೋಸಾ ಇದೆ. ಒಂದು ಆಕ್ಸಿಸ್ ಬ್ಯಾಂಕ್ದು, ಇನ್ನೊಂದು ಮ್ಯಾಕ್ಸ್ ಲೈಫ್ದು, ಇಬ್ಬರು ಕೂಡ ಜಾಯಿಂಟಾಗಿ ಇನ್ಶೂರೆನ್ಸ್ನ ತರ್ತಾ ಇದ್ದಾರೆ. ಆಮೇಲೆ ಇದು ನಿಮಗೆ ತುಂಬ ಚೀಪಾಗಿ ಸಿಗುತ್ತೆ. ನೀವೇನಾದರೂ ಹೆಂಗಾಗಿದ್ರೆ ಕೇವಲ 578 ರೂಪಾಯಿ ಪರ್ ಮಂತ್ ಪೇ ಮಾಡಿದ್ರೆ ನಿಮ್ಗೆ ಅಪ್ ಟು 1 ಕೋಟಿವರೆಗೂ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಇದ್ರ ಜೊತೆಗೆ ಇವಾಗ ಇನ್ನೊಂದು ಬೆನಿಫಿಟ್ ಇದೆ, ಏನಂದರೆ ಯಾವುದೇ ರೀತಿ GSTನ ಚಾರ್ಜ್ ಮಾಡಲ್ಲ. ಮುಂಚೆ ಇದು 18% ಇತ್ತು, ಈಗ ಕಂಪ್ಲೀಟ್ಲಿ ನಿಲ್ಲಾಗಿದೆ. ಲೈಫ್ ಇನ್ಶೂರೆನ್ಸ್ಗೆ ಯಾವುದೇ ರೀತಿ GST ಚಾರ್ಜ್ ಮಾಡಲ್ಲ. ಮತ್ತೆ ನಿಮಗೆ ಇದರಲ್ಲಿ 3 ಬೆನಿಫಿಟ್ ಸಿಗುತ್ತೆ. ಮೊದಲನೇದು, ನೀವೇನಾದರೂ ಸ್ಯಾಲ್ರಿಡ್ ಆಗಿದ್ರೆ ನಿಮಗೆ 15% ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಸಿಗುತ್ತೆ. ಎರಡನೇದು, ನೀವೇನಾದರೂ ವುಮೆನ್ ಆಗಿದ್ರೆ ನಿಮಗೆ ಲೈಫ್ ಟೈಮ್ 15% ಡಿಸ್ಕೌಂಟ್ ಸಿಗುತ್ತೆ. ಇದ್ರ ಜೊತೆಗೆ ಸ್ಯಾಲ್ರಿ ಡಿಸ್ಕೌಂಟ್ ಸೇರ್ಕೊಳುತ್ತೆ. ಮೂರನೇದು, ಸ್ಮಾರ್ಟ್ ಕವರ್ ಆಪ್ಷನ್. ಅಂದರೆ ಮೊದಲನೇ 15 ವರ್ಷದಲ್ಲಿ ನಿಮ್ಮ ಸಮ್ ಅಶ್ಯೂರ್ಡ್ 150% ಜಾಸ್ತಿ ಆಗುತ್ತೆ. ಆಫ್ಟರ್ 15 ಇಯರ್ಸ್ ಅದು ಆಟೋಮೆಟಿಕ್ಲಿ 100% ಬರುತ್ತೆ. ನಾಲ್ಕನೇದು, ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್. ಅಂದರೆ ಒಂದ್ಸಲ ನಿಮಗೆ ಇನ್ಶೂರೆನ್ಸ್ ಬೇಡ ಸಾಕು ನನಗೆ ಅಂತ ಅನ್ಸಿದ್ರೆ ನೀವು ಅದನ್ನು ಸರೆಂಡರ್ ಮಾಡಿದ್ರೆ ನೀವು ಇಷ್ಟು ದಿವಸ ಏನು ಕಟ್ಟಿದಿರಲ್ಲ ದುಡ್ಡು ಎಲ್ಲ ವಾಪಸ್ ಬರುತ್ತೆ. ಮತ್ತೆ 3 ಅವರ್ಸ್ಗೆ ಕ್ಲೈಮ್ ಸೆಟಲ್ಮೆಂಟ್ ಗ್ಯಾರಂಟಿ ಇದೆ ಫಾರ್ ಎಲಿಜಿಬಲ್ ಕ್ಲೈಮ್ಸ್ಗೆ. ಆಮೇಲೆ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಆಕ್ಸಿಸ್ ಮ್ಯಾಕ್ಸ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.7 ಇದೆ. ಅಂದ್ರೆ 1000 ಕ್ಲೈಮ್ ಬಂದಿದ್ರೆ ಅದರಲ್ಲಿ 997 ಕ್ಲೈಮ್ನ ಇವರು ಸೆಟಲ್ ಮಾಡಿದ್ದಾರೆ ಅಂತ. ಆಮೇಲೆ ಒಂದು ತಿಳ್ಕೊಳ್ಳಿ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಅಲ್ಲ, ಇದರಿಂದ ನಿಮಗೆ ರಿಟರ್ನ್ ಬರುತ್ತೆ ಅಂತ ಹೇಳಕ್ಕೆ. ಇದರಿಂದ ನಿಮಗೆ ಲೈಫೇ ಸೇವ್ ಆಗುತ್ತೆ. ನಿಮ್ಮ SIP ನಿಮಗೆ ರಿಟರ್ನ್ ತಂದು ಕೊಡ್ಬೋದು. ಟರ್ಮ್ ಇನ್ಶೂರೆನ್ಸು ನಿಮ್ಮ ಫ್ಯಾಮಿಲಿನೇ ಪ್ರೊಟೆಕ್ಟ್ ಮಾಡುತ್ತೆ. ನೀವು ಏನಾದರೂ ಈ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡ್ಬೋದು. ಇನ್ನು ಈ ಎಷ್ಟೋ ಜನ ಈ ವಾಂಟ್ಸ್ನ ನೀಡ್ ಅನ್ಕೊಂತಾರೆ. ಇನ್ನು ಕೆಲವರು ಇರ್ತಾರೆ ಜಿಪುಂಡ್ರು ಇರ್ತಾರಲ್ಲ, ಅವ್ರು ಹೆಂಗೆ ಥಿಂಕ್ ಮಾಡ್ತಾರೆ, ನೀಡ್ನೇ ವಾಂಟ್ಸ್ ಅನ್ಕೊಂತಾರೆ. ಎಕ್ಸಾಂಪಲ್, ನಾನು ಅವಾಗಲೇ ನಮ್ಮ ಆಫೀಸ್ ಹುಡುಗನ ಹೇಳಿದ್ನಲ್ವಾ, ಅವ್ನಿಗೆ ಗೊತ್ತಿಲ್ಲ ಪಾಪ, ಅವ್ನು ಜಿಪುಣ ಅಂತ ಹೇಳ್ತಾ ಇಲ್ಲ, ಅವ್ನಿಗೆ ಗೊತ್ತಿಲ್ಲ ಆಕ್ಚುಲಿ ಯಾವುದನ್ನ ಎಲ್ಲಿ ಖರ್ಚು ಮಾಡಬೇಕು ಅಂತ. ಈಗ ಅವನು ಡೈಲಿ ಬಸ್ಸಲ್ಲಿ ಬರ್ತಾನೆ, ಡೈಲಿ ಆಫೀಸಲ್ಲಿ ಲೇಟಾಗಿ ಬರ್ತಾ ಇದ್ದಾನೆ, ಇದರಿಂದ ಆಫೀಸಲ್ಲಿ ಬೈಸ್ಕೊಂತ ಇದ್ದಾನೆ. ಇದು ಅವ್ನ ಲೈಫಲ್ಲಿ ಖುಷಿ ಕೊಡುತ್ತಾ? ಇದು ಅವನಿಗೆ ಸಮಾಧಾನಕರವಾಗಿರುತ್ತಾ? ಇದರಿಂದ ಏನು ಮಾಡ್ಬೋದು ಅವನು? ಆ ಮನೆಯಲ್ಲಿ ಇರುತ್ತಲ್ಲ ಸ್ಕೂಟಿ ಇಲ್ಲಾಂದರೆ ಒಂದು ಸ್ಕೂಟಿ ತಗೊಂಡು EMI ಹಾಕ್ಕೊಂಡಾದರೂ ತಗೊಂಡು ಡೈಲಿ ಬೇಗ ಆಫೀಸಿಗೆ ಬರ್ಬೋದು. ಬೇಗ ಆಫೀಸಿಗೆ ಬಂದಾಗ ಏನಾಗುತ್ತೆ, ಅವ್ನು ಇಲ್ಲಿ ಬೇಗ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಹೊಸದೇನಾದರೂ ಕಲ್ತಂಗೆ ಆಗುತ್ತೆ, ಇಲ್ಲ ಕಲಿಯೋಕ್ಕೆ ಟೈಮ್ ಕೊಡ್ಬೋದು. ಬಸ್ಸಲ್ಲಿ ಕೂತ್ಕೊಂಡು ಅಲ್ಲಿ ಇಲ್ಲಿ ಬ್ರಷಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅವ್ನಿಗೆ ಡೈಲಿ ಗಾಡಿನಲ್ಲಿ ಬಂದು ಹೊಸದೇನಾದರೂ ಕಲಿಬೋದು. ಇಲ್ಲ ಅವ್ನು ಟೈಮ್ನ ಎಲ್ಲಿ ಸ್ಪೆಂಡ್ ಮಾಡ್ತಿದ್ದಾನೆ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ. ಬಸ್ಸಲ್ಲಿ ಬರ್ತಿರೋದು ಪ್ರೊಡಕ್ಟಿವ್ ಇಲ್ಲ,
ಬಸ್ಸಲ್ಲಿ ಏನು ಬರ್ತಿರ್ತಾನಲ್ಲ ಆ ಟೈಮಲ್ಲಿ ಅದು ಪ್ರೊಡಕ್ಟಿವ್ ಟೈಮ್ ಅಲ್ಲ. ಈ ಗಾಡೀಲಿ ಬರ್ಬೇಕಾದ್ರೆ ಅವ್ನು ಪ್ರೊಡಕ್ಟಿವ್ ಟೈಮ್ನ ಯೂಸ್ ಮಾಡ್ಕೊಬೋದು. ಬಿಕಾಸ್ ಬೇಗ ಬರೋದ್ರಿಂದ, ಅಲ್ಲಿ ಇಲ್ಲಿ ಸ್ಟಾಪ್ ಆಗ್ದಲ್ಲೇ ಬೇಗ ಬರೋದ್ರಿಂದ ಆ ಟೈಮ್ನ ಅವನು ಪ್ರೊಡಕ್ಟಿವ್ ಕೆಲಸದಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಅವನಿಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ರಿಟರ್ನ್ ಸಿಗುತ್ತೆ, ಅವ್ನ ಲೈಫ್ ಇಂಪ್ರೂವ್ ಆಗುತ್ತೆ, ಅವನಿಗೆ ಸಂಬಳ ಜಾಸ್ತಿ ಆಗುತ್ತೆ. ಇವಾಗ ಹೇಳಿ ಅವನಿಗೆ ಸ್ಕೂಟಿ ನೀಡಾ ವಾಂಟಾ ಅಂತ. ಅದೇ ರೀತಿ ಒಬ್ಬರೊಬ್ರು ಯಾವುದು ಕಿತ್ತೋಗಿರೋ ಫೋನ್ ಯೂಸ್ ಮಾಡ್ತಿರ್ತಾರೆ. ಕೇಳಿದ್ರೆ ನನಗೇನು ಫೋನ್ ನೀಡಿಲ್ಲ ಅಂತಿರ್ತಾರೆ. ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಫೋನ್ ಈಸ್ ಅಸೆಟ್. ಹಂಗಂತ ಐಫೋನ್ ಅಂತಲ್ಲ, ಒಂದೊಳ್ಳೆ ಆ್ಯಂಡ್ರಾಯ್ಡ್ ಫೋನೇ ಒಂದು ಅಸೆಟ್ ಇದ್ದಂಗೆ. ಯಾಕಂದರೆ ಫೋನಿಂದನೇ ನಮಗೆ 90% ಇನ್ಫಾರ್ಮೇಷನ್ ಸಿಗೋದು. ಒಂದೊಳ್ಳೆ ಫೋನು, ಲ್ಯಾಗ್ ಆಗಲಿಲ್ಲದಿರೋ ಫೋನ್ ಇದ್ದರೆ ನಮಗೆ ನಮ್ಮ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಈಗ ನೀವು ಯಾವುದೋ ಕಿತ್ತೋಗಿರೋ ಫೋನ್ ಇಟ್ಕೊಂಡಿರ್ತೀರ, ಅದನ್ನ ಎಷ್ಟು ದಿವಸ ಆದರೂ ಚೇಂಜ್ ಮಾಡ್ತಿರಲ್ಲ, ನಿಮಗೆ ಸಮಾಧಾನ ಏನು ಹೇಳ್ಕೊತಿರ್ತೀರ ಅಂದರೆ ನನಗೆ ಫೋನ್ ಬೇಕಾಗಿಲ್ಲ, ದುಡ್ಡು ಯಾಕೆ ವೇಸ್ಟ್ ಮಾಡೋಣ, ಇದೇ ದುಡ್ಡನ್ನ ಸೇವ್ ಮಾಡ್ಬೋದು, ನಾನು ಇದೇ ದುಡ್ಡನ್ನ SIP ಮಾಡಿದ್ರೆ ಗ್ರೋ ಆಗುತ್ತೆ, ಈ ಥರ ಸಮಾಧಾನ ಮಾಡ್ಕೊತಿರ್ತೀರ. ಬಟ್ ಒಂದು ಒಳ್ಳೆ ಲ್ಯಾಗ್ ಆಗಲಿಲ್ದಿರೋ ಆಂಡ್ರಾಯ್ಡ್ ಫೋನು ನಿಮ್ಮ ಹತ್ರ ಇದ್ದರೆ ನಿಮ್ಮದು ಪ್ರೊಡಕ್ಟಿವ್ ಇಂಪ್ರೂವ್ ಆಗುತ್ತಲ್ಲ. ನೀವು ಹೊಸ ತಿಳ್ಕೊಬೋದು, ChatGPT ಜೊತೆ ಚಾಟ್ ಮಾಡ್ಬೋದು, AI ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಕೆಲವೊಬ್ಬರು ಟೈಮ್ಗೆ ರೆಸ್ಪೆಕ್ಟೇ ಕೊಡಲ್ಲ. ನಮ್ಮ ಇಂಡಿಯಾದಲ್ಲಂತೂ ಇದು ಭಾಳ ಟೈಮ್ಗೆ ರೆಸ್ಪೆಕ್ಟೇ ಕೊಡಲ್ಲ. ದುಡ್ಡು ಉಳ್ಸೋಕೆ ನೋಡ್ತಾರೆ, ಪ್ರತಿ ಒಂದರಲ್ಲೂ ದುಡ್ಡು ಉಳ್ಸೋಕೆ ನೋಡ್ತಾರೆ. ಈಗ ಎಕ್ಸಾಂಪಲು, ನೀವು ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗಬೇಕಾಗಿದೆ, ಅವತ್ತು ಏನೋ ಬೇಗ ಇದ್ರಿ ಅಥವಾ ಲೇಟ್ ಆಗಿದ್ರಿ, ಟೈಮ್ ಆಗಿಬಿಟ್ಟಿದೆ. ಅವತ್ತು ನೀವು ಯಾವುದೋ ಒಂದು ಆಟೋ ಬುಕ್ ಮಾಡ್ಕೊಂಡು ಹೋಗಿದ್ದಿದ್ರೆ ಇಂಟರ್ವ್ಯೂನಿಗೆ ಬೇಗ ರೀಚ್ ಆಗ್ತಿದ್ರಿ. ಬಿಕಾಸ್ ಆಟೋ ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಲ್ಲ, ಬೇಗ ಕರ್ಕೊಂಡೋಗಿ ಬಿಡುತ್ತೆ. ಬಟ್ ನೀವು ಆಟೋಗೆ 100 ರೂಪಾಯಿ ಕೊಟ್ಟರೆ ಲಾಸ್ ಆಗುತ್ತೆ ಅಂತ ನೀವೇನಾದರೂ ಬಸ್ಸಲ್ಲಿ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. ಟೈಮ್ ವೇಸ್ಟ್ ಆಗೋದ್ರಿಂದ ನಿಮ್ಮ ಕೆಲಸನೇ ಎಕ್ಕುಟ್ಟೋಯ್ತು. ಇದೇ ರೀತಿ ನೀವು ಯಾವುದೋ ಬಿಸ್ನೆಸ್ ಟ್ರಿಪ್ ಹೋಗಿದ್ರಿ, ಬಿಸ್ನೆಸ್ ಮಾತಾಡೋಕೆ ಹೋಗಿದ್ರಿ, ಅದೇ ರೀತಿ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಇದರಲ್ಲಿ ಟೈಮ್ ಸೇವ್ ಆಗುತ್ತಲ್ಲ. ನಿಮ್ಮ ಟೈಮ್ ಈಸ್ ಮನಿ ಅಲ್ಲ. ಎಷ್ಟೋ ಜನಕ್ಕೆ ಅದು ಗೊತ್ತೇ ಇಲ್ಲ. ಟೈಮ್ ಈಸ್ ಮನಿ. ನೀವೆಷ್ಟು ಟೈಮ್ನ ಸೇವ್ ಮಾಡ್ತೀರೋ ನಿಮ್ಮ ಹತ್ರ ಅಷ್ಟು ದುಡ್ಡು ಬರುತ್ತೆ. ಯಾಕಂದರೆ ಇದೇ ಟೈಮ್ನ ನೀವು ಬೇರೆ ಕಡೆ ದುಡ್ಡು ಬರೋ ಕಡೆ ಹಾಕ್ಬೋದು. ಬಟ್ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಥಿಂಕ್ ಮಾಡ್ತಾರೆ, ಟೈಮ್ ವೇಸ್ಟ್ ಆದ್ರೆ ಆಗಲಿ ನನಗೆ ದುಡ್ಡು ಸೇವ್ ಆಗಬೇಕು ಅಂತ ಥಿಂಕ್ ಮಾಡ್ತಾರೆ. ಈಗ ಎಕ್ಸಾಂಪಲು, ನಾನು ರೀಸೆಂಟ್ಲಿ ಮುಂಬೈಗೆ ಹೋಗಿದ್ದೆ. ಬೆಂಗಳೂರಿಂದ ಮುಂಬೈಗೆ 4,500 5,000 ಕೊಟ್ಟರೆ ಫ್ಲೈಟ್ ಟಿಕೆಟ್ ಸಿಗುತ್ತೆ. ಅದೇ ನೀವು ಟ್ರೈನಲ್ಲಿ ಹೋಗ್ಬೇಕಂದ್ರೆ 1,500 ಆಗುತ್ತೆ, ಬಸ್ಸಲ್ಲಿ ಹೋಗ್ಬೇಕಂದ್ರೆ 2,500 ಆಗುತ್ತೆ. ಟ್ರೈನಲ್ಲಿ ಹೋಗ್ಬೇಕಂದ್ರೆ 2.5-3 ದಿವಸ ಬೇಕು, ಬಸ್ಸಲ್ಲಿ ಹೋಗ್ಬೇಕಂದ್ರೆ ಸೇಮ್ ಬೇಕು. ಈಗ ನಾನು 2,500 ಉಳ್ಸೋಕ್ಕೋಸ್ಕರ ಟ್ರೈನಲ್ಲಿ ಹೋಗ್ಲಾ, ಫ್ಲೈಟಲ್ಲಿ ಹೋಗ್ಲಾ? ಅದೇ ರೀತಿ ನಾವು ರೀಸೆಂಟ್ಲಿ ಗೋವಾಗೂ ಹೋಗಿದ್ವಿ. ಗೋವಾಗೆ ಬಸ್ ಇದೆ, ಟ್ರೈನು ಇದೆ. ಬೆಂಗಳೂರಿಂದ ಬಸ್ಸಲ್ಲಿ ಹೋದರೆ 14-15 ಗಂಟೆ ಬೇಕು, ಟ್ರೈನಲ್ಲಿ ಹೋದ್ರೂ ಆಲ್ಮೋಸ್ಟ್ ಸೇಮ್ ಟೈಮ್ ಬೇಕು. ಇವಾಗ ನಾನು ಆಫೀಸ್ ರಜಾ ಹಾಕಿ ಹೋಗ್ತಾ ಇದ್ದೀನಿ. ಇವಾಗ ನನಗೆ ಟೈಮ್ ಎಷ್ಟು ಮುಖ್ಯ, ಒಂದೊಂದು ದಿವಸನೂ ಮುಖ್ಯನಾ? ಇವಾಗ ನಾನು ಏನಾದರೂ ಬಸ್ಸಲ್ಲಿ ಹೋದರೆ ಒಂದು ದಿವಸ ಪೂರ್ತಿ ವೇಸ್ಟ್ ಆಗುತ್ತೆ. ಅದೇ ಫ್ಲೈಟಲ್ಲಿ ಹೋದರೆ ಕೇವಲ 1-2 ಗಂಟೆಯಲ್ಲಿ ಆಲ್ರೆಡಿ ನಾನು ಗೋವಾದಲ್ಲಿ ಇರ್ತೀನಿ. ಅವಾಗ ಏನಾಯಿತು, ಆ ದಿವಸ ಪೂರ್ತಿ ನಾನು ಯೂಸ್ ಮಾಡಿಕೊಂಡೆ, ಒಂದು ದಿವಸ ಟೈಮ್ ವೇಸ್ಟ್ ಆಗಲಿಲ್ಲ. ಅದೇ ನಾನು ಬಸ್ಸಲ್ಲಿ ಅಡ್ಡಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಬಸ್ಸಲ್ಲಿ ಚಾರ್ಜ್ ಬಂದ್ಬಿಟ್ಟು 1,000, ಫ್ಲೈಟಲ್ಲಿ 2,500, ಮ್ಯಾಕ್ಸಿಮಮ್ 3,000. ಈಗ 2,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡ್ತಿದ್ದೀನಿ ಅಂತ ನಾನು ಏನಾದರೂ ತಲೆ ಕೆಡಿಸ್ಕೊಂಡು ಬಸ್ಸಲ್ಲಿ ಹೋಗಿದ್ದಿದ್ರೆ ಏನಾಗ್ತಿತ್ತು ಹೇಳಿ? ನಾನು ಒಂದು ದಿವಸದ ಕೆಲಸ ಹಾಳಾಗ್ತಿತ್ತ? ನಾನೇನೋ ತಿಂಗಳ 1,00,000 ದುಡಿತಿದ್ದೀನಿ ಅಂದರೆ ಅದರಲ್ಲಿ ಒಂದು 20 ದಿವಸ ಕೆಲಸ ಮಾಡ್ತೀನಿ, 24 ದಿವಸ ಕೆಲಸ ಮಾಡ್ತೀನಿ ಅಂದರೆ ಒಂದು 4,000-5,000 ರೂಪಾಯಿ ಪರ್ ಡೇ ದುಡಿತಿದ್ದೀನಿ. ಇವಾಗ ನಾನು ಈ ಎಂಟೈರ್ ಡೇನ 2,000 ಉಳ್ಸೋಕ್ಕೋಸ್ಕರ ಖರ್ಚು ಮಾಡಲ? ನಾವು ಯಾಕೆ ಈ ಥರ ಥಿಂಕ್ ಮಾಡಲ್ಲ? ನಮ್ಮ ಹೊರ್ತು ನಮಗೆ ಗೊತ್ತಿಲ್ಲ, ಟೈಮ್ ಬೆಲೆನೇ ಗೊತ್ತಿಲ್ಲ. ಅದಕ್ಕೇ ಇದರಲ್ಲಿ ಇಬ್ರದ್ದು ತಪ್ಪಿದೆ. ಒಬ್ಬರು ಓವರಾಗಿ ಸ್ಪೆಂಡ್ ಮಾಡ್ತಾರೆ, ಎಕ್ಸ್ಟ್ರೀಮಾಗಿ ಸ್ಪೆಂಡ್ ಮಾಡ್ತಾರೆ, ಇನ್ನೊಬ್ಬರು ಎಕ್ಸ್ಟ್ರೀಮಾಗಿ ಸೇವ್ ಮಾಡ್ತಾರೆ. ಇಬ್ರಿಗೂ ಗೊತ್ತಿಲ್ಲ ಯಾವುದು ಲೈಫಲ್ಲಿ ತುಂಬ ಮುಖ್ಯ ಅಂತ. ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಇದಕ್ಕೆ ಸೊಲ್ಯೂಷನ್ ಏನಂದರೆ ನಾವು ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು, ಯಾವುದು ನೀಡು ಯಾವುದು ವಾಂಟ್ ಅಂತ. ಈಗ ನಮಗೆ ಯಾವ್ದು ನೀಡು ಯಾವ್ದು ವಾಂಟ್ ಅಂತ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ನೀವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಏನಂದರೆ, ಈ ವಸ್ತು ನನ್ನ ಹತ್ರ ಇರಲಿಲ್ಲದ್ರೆ ನನ್ನ ಲೈಫು ತುಂಬ ಡಿಫಿಕಲ್ಟ್ ಆಗುತ್ತಾ, ತುಂಬ ನಾನು ಬದುಕೋಕ್ಕಾಗುತ್ತಾ ಇಲ್ವಾ, ನಾನು ಜೀವನ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿದಾಗ ಅವಾಗ ನಿಮಗೆ ನೀಡ್ಸು ವಾಂಟು ಗೊತ್ತಾಗುತ್ತೆ. ಎಕ್ಸಾಂಪಲು, ರೆಂಟ್ ಕಟ್ಟಲಿಲ್ಲದ್ರೆ ಏನಾಗುತ್ತೆ? ಓನರ್ ನಿಮ್ಮ ಮನೆಯಿಂದ ಹೊರಗೆ ಹಾಕ್ತಾನೆ, ಅದು ನಿಮ್ಮ ನೀಡ್ತಾನೆ. ಅದೇ ರೀತಿ ಗ್ರೋಸರೀಸು, ತರಕಾರಿಗಳು, ರೇಷನ್ನು, ಇದು ನಿಮಗೆ ನೀಡೇ ತಾನೆ. ಅದೇ ರೀತಿ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಇದು ಕೂಡ ನೀಡೇ. ಈಗ ವಾಂಟಿಗೆ ಬಂದರೆ ಆ ತಿಂಗಳಲ್ಲಿ ನಿಮ್ಗೆ ಯಾವುದೋ ಒಂದು ಹೊಸ ಶೂ ತಗೊಳ್ಬೇಕನ್ಸುತ್ತೆ, ಅದೇ ರೀತಿ ಯಾವುದೋ ಒಂದು ಹೊಸ ಫೋನ್ ತಗೊಳ್ಬೇಕನ್ಸುತ್ತೆ. ಈ ರೀತಿ ಯಾವುದು ನಿಮಗೆ ಇರಲಿಲ್ಲದ್ರೂ ಪರವಾಗಿಲ್ಲ ಅನಿಸುತ್ತೆ, ಅದು ವಾಂಟ್. ಈಗ ನೀವು ಹೇಳ್ಬೋದು, ಒಂದೊಂದ್ಸಲ ನಮಗೆ ವಾಂಟ್ ಕೂಡ ನೀಡ್ ಅನಿಸುತ್ತೆ. ಎಕ್ಸಾಂಪಲ್, ನನಗೆ ಫೋನ್ ಬೇಕು ಅಂತ ನನ್ನ ಮೈಂಡ್ ಹೇಳ್ತಾ ಹೋಗುತ್ತೆ. ಬಿಕಾಸ್ ಯಾಕಂದರೆ ಫೋನಿಂದ ಅಂತ ಹೆಲ್ಪ್ ಆಗುತ್ತೆ, ಇಂಥ ಹೆಲ್ಪ್ ಆಗುತ್ತೆ, ಕಾರಿಂದ ಅಂತ ಹೆಲ್ಪ್ ಆಗುತ್ತೆ, ಇಂಥ ಹೆಲ್ಪ್ ಆಗುತ್ತೆ ಅಂತ ಮೈಂಡ್ ಹೇಳ್ತಾ ಹೋಗುತ್ತೆ. ಹೌದು, ಕರೆಕ್ಟು, ನಮ್ಮ ಮೈಂಡ್ ಆ ಥರ ಹೇಳ್ತಾ ಹೋಗುತ್ತೆ. ಇದಕ್ಕೆ ನಾವು ಈ ಥರ ಮಾಡಿದ್ರೆ ವರ್ಕ್ ಆಗುತ್ತೆ. ಏನಂದರೆ, ಫಸ್ಟು ನಾವೇನು ಮಾಡಬೇಕು, ಏನಾದರೂ ತಾಣಕ್ಕೂ ಮುಂಚೆ, ಈಗ ನಾವೇನಾದರೂ ಒಂದು ಮೊಬೈಲ್ ತಾಣ್ತಿದ್ದೀವಿ ಅಂದರೆ ಅದನ್ನು ನಾವು ಅಟ್ಲೀಸ್ಟ್ ಒಂದು 30 to 60 ಡೇಸು ಪೋಸ್ಟ್ಪೋನ್ ಮಾಡಬೇಕು. 30 to 60 ಡೇಸ್ ಪೋಸ್ಟ್ಪೋನ್ ಮಾಡಿದಾಗ ಏನಾಗುತ್ತೆ, ನಿಮ್ಮದು ಇನಿಷಿಯಲಿ ಏನಿರುತ್ತಲ್ಲ ಬೇಕು ಅಂತ ಅದು ಡೊಪಮೀನು, ಅದು ನಿಧಾನ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ನಿಜವಾಗ್ಲೂ ಬೇಕಾಗಿದ್ರೆ ಅದು 60 ದಿವಸ ಬಿಟ್ಟರೂ ಕೂಡ ನಿಮಗೆ ಬೇಕು ಅನಿಸುತ್ತೆ. ಎಕ್ಸಾಂಪಲ್, ಒಂದು ಫೋನ್ ತಗೊಳ್ಬೇಕಂತಿದ್ದೀರಾ, ಇದು ನಿಮ್ಮ ಕ್ರೇವಿಂಗ್ಸಾ ಅಥವಾ ಬಯಕೆನಾ ಅಥವಾ ನಿಜವಾಗ್ಲೂ ನೀಡಾ ಅಂತ ಚೆಕ್ ಮಾಡೋಕ್ಕೆ ಅಟ್ಲೀಸ್ಟ್ 60 ದಿವಸ ವೆಯ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ.
ನೆಕ್ಸ್ಟ್ ಟೈಮ್ ವರ್ಸಸ್ ವ್ಯಾಲ್ಯೂ. ಇಲ್ಲಿ ನಮಗೆ ಯಾವುದು ಟೈಮ್ನ ಸೇವ್ ಮಾಡ್ತಾ ಇದೆ ಅದು ನೀಡ್. ಯಾಕಂದ್ರೆ ಈ ಟೈಮಿಂದ ನಾನು ಮುಂದೆ ಒಂದು ದಿವಸ ದುಡ್ಕೊಬೋದಾ, ಈ ಟೈಮ್ ನಾನು ಸೇವ್ ಮಾಡಿದ್ರೆ ಮುಂದೆ ಒಂದು ದಿವಸ ಈ ಟೈಮ್ ನನಗೆ ದುಡ್ಡು ಕೊಡುತ್ತಾ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ನೀಡ್. ಅದು ಬಿಕಾಸ್ ಅದು ನನಗೆ ಫ್ಯೂಚರಲ್ಲಿ ದುಡ್ಡು ಕೊಡ್ತಾ ಇದೆ. ಅದೇ ಟೈಮ್ ಸೇವ್ ಮಾಡೋಕ್ಕೋಸ್ಕರ ನಾನೇನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಟೈಮ್ ಇದ್ರೂ ಕೂಡ ಜಾಸ್ತಿ ದುಡ್ಡು ಖರ್ಚು ಮಾಡೋಕೆ ರೆಡಿ ಇದ್ದೀನಿ ಅಂದರೆ ಅದು ವಾಂಟ್. ಮನೆಯಿಂದ ಆಫೀಸ್ಗೆ ಹೋಗೋಕೆ ಬೈಕ್ ಬೇಕು, ಅದು ನೀಡು. ಮನೆಯಿಂದ ಆಫೀಸ್ಗೆ ಹೋಗೋಕೆ ಕಾರ್ ಬೇಕು, ಅದು ವಾಂಟ್. ಹಾಕೋಣಕ್ಕೆ ಶೂ ಬೇಕು, ನೀಡು. ಹಾಕೋಣಕ್ಕೆ ನೈಕಿ ಶೂನೇ ಬೇಕು, ಅದು ವಾಂಟ್. ಯೂಸ್ ಮಾಡೋಕೆ ಫೋನ್ ಬೇಕು, ಅದು ನೀಡು. ಯೂಸ್ ಮಾಡೋಕೆ ಐಫೋನೇ ಬೇಕು, ಅದು ವಾಂಟ್. ಈ ಥರ ನೀವೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಯಾವ್ದು ನೀಡು ಯಾವ್ದು ವಾಂಟು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ನಾವು ಇದ್ರ ಜೊತೆಗೆ ಬಜೆಟ್ ಕೂಡ ಮಾಡ್ಕೊಬೇಕು. ಎಕ್ಸಾಂಪಲ್, ನೀವು ನೀಡ್ನ ಮತ್ತೆ ವಾಂಟ್ನ ನೀಟಾಗಿ ಪ್ರೊಟೆಕ್ಟ್ ಮಾಡಿದ್ರೆ ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಸಿಗುತ್ತೆ. ಈಗ ನಿಮಗೆ 1 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ ಅಂದರೆ ನಿಮಗೆ ರೆಂಟು, ಗ್ರೋಸರೀಸು, ಆಫೀಸ್ಗೆ ಹೋಗೋಕ್ಕೆ ಬೈಕು ಇವೆಲ್ಲ ಲೆಕ್ಕ ಹಾಕಿದ್ರೆ ಒಂದು 50,000 ಖರ್ಚಾಗುತ್ತೆ. ಓಕೆ, 50% ನಿಮ್ಮ ನೀಡು. ಬೇಕೇ ಬೇಕು ನಿಮಗಿದು. ಇದಿಲ್ಲ ಅಂದರೆ ನಡೆಯೋದೇ ಇಲ್ಲ. ಈವನ್ ಹೋಮ್ EMI ಕೂಡ ಆಗಿರ್ಬೋದು, ಅದು ನೀಡೇ. ಇದು ಬೇಕೇ ಬೇಕು. ಈಗ ನೆಕ್ಸ್ಟ್ ಬಂದರೆ ವಾಂಟ್ ಎಷ್ಟಿರಬೇಕು? ವಾಂಟ್ ಇಲ್ಲಿಂದ ಒಂದು 25% ಇರಬೇಕು. ಅಂದರೆ 25,000 ವಾಂಟ್ಗೋಸ್ಕರ ಖರ್ಚು ಮಾಡಬೇಕು. ಹೆಂಗೆ? ವರ್ಷದಲ್ಲೆಲ್ಲೋ ಟ್ರಿಪ್ ಹೋಗ್ಬೇಕನ್ಸುತ್ತೆ, ವರ್ಷದಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕನ್ಸುತ್ತೆ, ಮೂವಿಗೆ ಹೋಗ್ಬೇಕನ್ಸುತ್ತೆ, OTT ಸಬ್ಸ್ಕ್ರಿಪ್ಷನ್ ತಗೊಳ್ಬೇಕನ್ಸುತ್ತೆ, ಝೊಮ್ಯಾಟೋದಲ್ಲಿ ಏನೋ ಬುಕ್ ಮಾಡೋಣ ಅನ್ಸುತ್ತೆ, ಹೊರಗಡೆ ಹೋಗಿ ರೆಸ್ಟೋರೆಂಟಲ್ಲಿ ಒಂದು ದಿವಸ ತಿನ್ಬೇಕನ್ಸುತ್ತೆ. ಇದೆಲ್ಲ ವಾಂಟ್. ಇದೂ ಬೇಕು, ಇದೂ ಬೇಕು. ಇವೆರಡನ್ನು ಜೋಡಿಸಿದ್ರೆ ಎಷ್ಟಾಯ್ತು ಹೇಳಿ? 50 + 25 ಜೋಡಿಸಿದ್ರೆ ಎಷ್ಟಾಯಿತು? 75 ಆಯಿತು. ಇನ್ನು ಉಳ್ಕೊಂಡಿದ್ದೇನು? 25. ಈ 25% ಇನ್ವೆಸ್ಟ್ಮೆಂಟು. ಇದನ್ನು ನಾನು ಯಾವುದೇ ಕಾರಣಕ್ಕೂ ಟಚ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಮುಟ್ಟಲ್ಲ. ನನ್ನ ನೀಡ್ನು ಫುಲ್ಫಿಲ್ ಮಾಡ್ತಿದ್ದೀನಿ, ನನ್ನ ವಾಂಟ್ನು ಫುಲ್ಫಿಲ್ ಮಾಡ್ತಿದ್ದೀನಿ, ಮತ್ತು ಸೇವಿಂಗ್ಸ್ ಕೂಡ ಮಾಡ್ತಾ ಇದ್ದೀನಿ. ಈ ಸೇವಿಂಗ್ಸ್ ಏನಕ್ಕೆ ಮಾಡ್ತಿದ್ದೀನಿ? ನಾಳೆ ಒಂದು ದಿವಸ ನಾನು ಇನ್ಕಮ್ ಇಲ್ದಾಗ ಇದು ನನಗೆ ಪ್ರೊಟೆಕ್ಟ್ ಮಾಡೋಕ್ಕೆ. ಇವತ್ತು ಲೈಫ್ನ ಎಂಜಾಯ್ ಮಾಡ್ತಿದ್ದೀನಲ್ವಾ? ವಾಂಟ್ ಏನಂದರೆ ವಾಂಟ್ ಎಂಜಾಯ್ನೇ ಅಲ್ವಾ? ಅದೇ ರೀತಿ ನಾಳೆ ಒಂದು ದಿವಸ ನಾನು ದುಡ್ಡಿಲ್ಲ ಆದರೂ ಕೂಡ ಲೈಫ್ನ ಎಂಜಾಯ್ ಮಾಡಬೇಕು, ನಾನು ಸುಖವಾಗಿರ್ಬೇಕಂದ್ರೆ ಇವತ್ತೇ ಸೇವಿಂಗ್ಸ್ ಮಾಡಬೇಕು. ಸೇವಿಂಗ್ಸ್ ಮಾಡಬೇಕಂದ್ರೆ ನೀವು 25% ಮಿನಿಮಮ್ ನೀವು ದುಡ್ಡಿರೋ ದುಡ್ಡಲ್ಲಿ ಸೇವಿಂಗ್ಸ್ ಮಾಡಲೇಬೇಕು. ಇದು ಅಪ್ ಟು 1 lakh ಸ್ಯಾಲ್ರಿ ಇರೋರ್ಗು ಇದೇ ಇರುತ್ತೆ. ಅಲ್ಲಿಂದ ಮೇಲೆ ಹೋಗ್ತಾ ಸೇವಿಂಗ್ ಇನ್ಕ್ರೀಸ್ ಆಗುತ್ತೆ, ನೀಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಿಕಾಸ್ ಈಗ ಎಕ್ಸಾಂಪಲ್ ನೀವೇ ಯೋಚನೆ ಮಾಡಿ, 5 ಲಕ್ಷ ರೂಪಾಯಿ ಸಂಬಳ ಬರ್ತಿದೆ ಅವನಿಗೆ. 5 ಲಕ್ಷ ರೂಪಾಯಿ ಸಂಬಳದಲ್ಲಿ ಅವ್ನು 2.5 ಲಕ್ಷ ರೂಪಾಯಿ ಮನೇಲಿ ಇರ್ತಾನೆ. ಅವನು ಅದೇ ಮನೇಲಿ ಇರ್ತಾನೆ, ಮ್ಯಾಗಡ ಒಂದು 50,000 ರೂಪಾಯಿ ಬಾಡಿಗೆ ಕೊಟ್ಟು ಮನೇಲಿ ಇರ್ತಾನೆ, ಅಥವಾ EMI ಹಾಕ್ಸ್ಕೊಂಡು ಮನೇಲಿ ಇರ್ತಾನೆ. 5 ಲಕ್ಷ ಸಂಬಳ ಬರ್ತಿದೆ ಅಂತ ಕಾಸ್ಟ್ಲಿ ಇದು ತರಕಾರಿ ತಿನ್ನೋಕ್ಕಾಗತ್ತಾ? ತರಕಾರಿ ರೇಟ್ ಅಷ್ಟೇ ತಾನೆ. ಗ್ರೋಸರಿ ಅಕ್ಕಿ ಜಾಸ್ತಿ ರೇಟಿನ ತಿನ್ನೋಕ್ಕಾಗತ್ತಾ? ಅಷ್ಟೇ ತಾನೆ. ಇದರಿಂದ ಏನಾಗುತ್ತೆ? ನೀಡ್ ಕಮ್ಮಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಬಟ್ ಒಬ್ಬೊಬ್ರು ಏನು ತಪ್ಪು ಮಾಡ್ತಾರೆ? ನೀಡ್ ಕಮ್ಮಿ ಆದ ತಕ್ಷಣ ವಾಂಟ್ನ ಜಾಸ್ತಿ ಮಾಡ್ಕೊತಾರೆ. ಸಂಬಳ ಜಾಸ್ತಿ ಆಗ್ತಾ ವಾಂಟ್ ಜಾಸ್ತಿ ಆಗ್ತವೆ. ಬಟ್ ನಾವು ಯಾವಾಗಲೂ ಈ ರೂಲ್ಸ್ನ ಫಾಲೋ ಮಾಡಿದ್ರೆ, ಅಪ್ ಟು 1 lakh ಇರೋ ಸಂಬಳ ಬರೋರ್ಗು ಈ ರೂಲ್ಸ್ನ ಫಾಲೋ ಮಾಡಿದ್ರೆ ಅಲ್ಲಿಂದ ಆಚೆಗೆ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಇನ್ವೆಸ್ಟ್ಮೆಂಟ್ನ 30, 35%, 40 ಥರ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ನೀಡು ವಾಂಟು ಫಿಕ್ಸ್ ಆಗುತ್ತೆ. ಅಲ್ಲಿಂದ ನಾವು ಜಾಸ್ತಿ ಮಾಡಬೇಕಾಗಿರೋದೇ ಇನ್ವೆಸ್ಟ್ಮೆಂಟು. ಅದಕ್ಕೂ ಮುಂಚೆ ಅಂದರೆ 1 ಲಕ್ಷದೊಳಗಡೆ ಏನಾದರೂ ಸಂಬಳ ಬರ್ತಾ ಇದ್ದರೆ, 1 ಲಕ್ಷ ಏನಾದರೂ ಬರ್ತಾ ಇದ್ದರೆ ನಾವು ಈ ರೂಲ್ಸ್ನ ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಈ ರೂಲ್ಸ್ನ ಫಾಲೋ ಮಾಡಿದ್ರೆ ನಾವು ಇವತ್ತು ಖುಷಿಯಾಗಿರ್ತೀವಿ, ನಾಳೆನೂ ಖುಷಿಯಾಗಿರ್ತೀವಿ. ಇದು ಬ್ಯಾಲೆನ್ಸ್ ಲೈಫು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮ್ದೇನಾದರೂ ಕ್ಯಾಲ್ಕುಲೇಷನ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ಟರ್ಮ್ ಇನ್ಶೂರೆನ್ಸು ತುಂಬ ಮುಖ್ಯ. ಯಾಕಂದರೆ ಡಿಸಿಪ್ಲೀನು ನಿಮ್ಮ ವೆಲ್ತ್ನ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಈ ಟರ್ಮ್ ಇನ್ಶೂರೆನ್ಸು ನಿಮ್ಮ ವೆಲ್ತ್ನ ಪ್ರೊಟೆಕ್ಟ್ ಮಾಡುತ್ತೆ. ನೀವು ಏನಾದರೂ ಈ ಟರ್ಮ್ ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.